ವರ್ಷದಂತೆ ಇವತ್ತು ಸಾಮೂಹಿಕ ವಿವಾಹ ಮಾಡ್ತಾ ಇದ್ದೀರಾ? ಈ ದಿನ ಪ್ರತಿ ವರ್ಷ ಮೊದಲನೇ ಬಾರಿಗೆ ಒಂದು 14 ಮದುವೆಗಳಾಗಿತ್ತು ದರ್ಶನ್ ಗೆದ್ದಾಗ. ಆಮೇಲೆ ಒಂದು 20, ಆಮೇಲೆ 28, ಮತ್ತು ಈಗ 29 ಒಂದು ಬೇರೆ ಕಾರಣದಿಂದ ಒಂದು ಮಿಸ್ ಆಗಿದೆ. ಇವತ್ತು 30 ಆಗಬೇಕಾಗಿತ್ತು, 29 ಮದುವೆಗಳಾಗ್ತಾ ಇದೆ. ಏನಂದರೆ ಇದು ಮೊದಲಿಂದನೂ ಕೂಡ ಪಕ್ಷಾತೀತವಾಗಿ ಒಂದು ಬೇಬಿ ಜಾತ್ರೆಯಲ್ಲಿ CS ಪುಟ್ಟರಾಜ್ ಅವ್ರು ಗೆಲ್ಬೋದು, ಅದು ಪುಟ್ಟಣ್ಣಯ್ಯವ್ರು ಗೆದ್ದಿರ್ಬೋದು, ದರ್ಶನ್ ಪುಟ್ಟಣ್ಣಯ್ಯ ಗೆದ್ದಿರ್ಬೋದು. ಇದು ಜಾನಪದ ಮತ್ತು ಸಾಂಸ್ಕೃತಿಕವಾದಂಥ ಒಂದು ಕಾರ್ಯಕ್ರಮ. ಇದು ಯಾವಾಗಲೂ ನಡೀತದೆ. ಯಾರೇ MLA ಆದರೂ ಮೇಲುಕೋಟೆ ಕ್ಷೇತ್ರದಲ್ಲಿ ಬೇಬಿ ಬೆಟ್ಟದಲ್ಲಿ, ಅದರಲ್ಲೂ ಈ ಸಮಯದಲ್ಲಿ ಏನಂದರೆ ನಾಲ್ವಡಿ ಕೃಷ್ಣರಾಜ ಮಹಾರಾಜರನ್ನ ನೆನಪು ಮಾಡ್ಕೋಬೇಕು. ಅವರ ಒಂದು ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ತುಂಬ ವೈಭವವಾಗಿ ಪ್ರತಿ ವರ್ಷಕ್ಕಿಂತ ಹೆಚ್ಚಾಗಿ ಜಾಸ್ತಿ ಆಗ್ತಾನೇ ಇದೆ. ಅದರಿಂದ ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥ ಎಲ್ಲ ಕಾರ್ಯಕರ್ತರು ಇರ್ಬೋದು, ಅಥವಾ ಪ್ರತಿಯೊಬ್ಬರು PDOಗಳು ಮತ್ತು ಇಲ್ಲಿ ಪೊಲೀಸ್ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ತುಂಬ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ದರ್ಶನ್ ವಿನಾಕಾರಣ ಅವನಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ನಮ್ಮ ಸೊಸೆ ಅಂದರೆ ದರ್ಶನ್ ಮಿಸ್ಸಸ್ ಅವರೇ ಬಂದಿದ್ದಾರೆ. ಇವರು ಇಲ್ಲಿಗೆ ಬರಲಿ ಅಂತೇಳಿ ಅವರು ಅಲ್ಲಿಗೆ ಹೋಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನೂ ದರ್ಶನ್ ಇಲ್ಲದರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಬ್ಬರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿಯವರು ಅಷ್ಟೇ 1 ವಾರದಿಂದ ನಮ್ಮ ಜೊತೆಗಿದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ದರ್ಶನ್ ಪರವಾಗಿ ನಾನು ಅಭಿನಂದನೆಯನ್ನು ಹೇಳ್ತೀನಿ. ನಮಸ್ಕಾರ. ಆಡಂಬರದ ಮದುವೆಗಳು ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಕೂಡ ಇದು ಕಾನ್ಸೆಪ್ಟ್ ಬಂದಿದೆ. KS ಪುಟ್ಟಣ್ಣಯ್ಯನವ್ರು ಇದ್ದಾಗ 1,40,000 ಸರಳ ಮದುವೆಗಳನ್ನ ಮಾಡಿದರು. ಅದು ಮಧ್ಯೆ ಸ್ವಲ್ಪ ನಿಂತೋಗಿತ್ತು. ಈಗ ಪುನಃ ಮತ್ತೆ ಆಡಂಬರದ ಮದುವೆಗಳು ಬೇಡ, ಈ ರೀತಿಯಾಗಿ ರೈತರಿಗೆಲ್ಲ ತುಂಬ ಅನಾನುಕೂಲ ಆಗುತ್ತೆ ಜೀವನ ಮಾಡೋದಕ್ಕೆ. ಈಗ 10 ನಿಮಿಷಕ್ಕೆ ಇದು ಮದುವೆ ಮುಗೀತು. ಅದೇ ಈ ಮದುವೆ ಮಾಡಬೇಕಾದ್ರೆ 2 ಲಕ್ಷ, 5 ಲಕ್ಷ, 10 ಲಕ್ಷ ಸಾಲವನ್ನು ಮಾಡಿ ಕುಟುಂಬಗಳು ಯಾವಾಗಲೂ ಸಾಲದ ಹೊರೆಯಲ್ಲಿ ಬರುವಂಥದ್ದು ಇರೋದ್ರಿಂದ ಈ ರೀತಿಯಾಗಿ ಸಾಮೂಹಿಕ ಸರಳ ಮದುವೆಗೆ ನಾವು ಹೆಚ್ಚಿಗೆ ಬದ್ಧತೆಯಿಂದ ಕೆಲಸ ಮಾಡ್ತೀವಿ. ಎಲ್ಲ ಪಾಂಡವಪುರದವರೇ, ಎಲ್ಲ ಹುಡುಗಿ ಇಲ್ಲಿಯವರೇ, ಬೇರೆ ಬೇರೆ ತಾಲೂಕಿಂದ ಅಥವಾ ಹುಡುಗಿ ಬರ್ಬೋದು, ಹುಡುಗ ಬರ್ಬೋದು, ಆ ರೀತಿಯಾಗಿ ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಮಾಂಗಲ್ಯ ಅಥವಾ ಇನ್ನಿರೋ ವಸ್ತುಗಳನ್ನ ಕೊಡುಗೆಯಾಗಿ ದಾನಿಯವಾಗಿ ಕೊಡ್ತಾರೆ. ಈ ವರ್ಷ ಯಾರು ಕೊಡ್ತಾರೆ? ಈ ವರ್ಷ ನಮ್ಮ ಕಳೆದ ಬಾರಿ ಫಿಲಮ್ ದರ್ಶನ್ ಅವ್ರು ಕೊಟ್ಟಿದ್ರು, ಅದೇ ಫಿಲಮ್ ಸ್ಟಾರ್ ದರ್ಶನ್ ಕೊಟ್ಟಿದ್ರು. ಈ ಸಾರಿ ನಮ್ಮ ಕುಟುಂಬದಿಂದನೇ ಕೊಟ್ಟಿದ್ವಿ. ಅಂದ್ರೆ ಮಹತ್ವ ಏನು ಮೇಡಮ್ ಅದರಿಂದ ಅಂತ ಹೇಳಿ? ಮಹತ್ವ ಅಂದರೆ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋದು ಒಂದು ನಮ್ಮ ಫ್ಯಾಮಿಲಿಗೆ ಮೊದಲಿಂದನೂ ಬಂದಿದೆ. ಜೊತೆಗೆ ಜನರೆಲ್ಲರೂ ಕಷ್ಟಪಟ್ಟು ನಮ್ಮನ್ನ ಗೆಲ್ಲಿಸಿ ಈ ಸ್ಥಾನಕ್ಕೆ ಕಳಿಸಿದ್ದಾರೆ. ಅದರಿಂದಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೋ. ಮೊದಲೇ ಈ ರೀತಿಯಾಗಿ ನಾವು MLA ಆಗಿದ್ದೀವಿ, ಕೆಲಸ ಸರಳ ಮದುವೆಗಳನ್ನ ಮಾಡ್ತಾ ಇದ್ದೀವಿ ಅಂತೆಲ್ಲ ಮೊದಲಿಂದನೂ ಮಾಡ್ಕೊಬರ್ತಾ ಇದ್ದೀವಿ. ತಾಲಿ, ಕಾಲುಂಗ್ರ, ಬಟ್ಟೆ, ಹುಡುಗನಿಗೆ ಬಟ್ಟೆ, ಇದು ಎಲ್ಲನೂ ಕೊಟ್ಟಿದ್ವಿ. ನಾನು ನೋಡಿರೋ ಪ್ರಕಾರ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮದು ಸರಳ ಮದುವೆ ಆಗಿದ್ದು, ನಮ್ಮ ಮಾವ ಹೇಳ್ಕೊಂಬರ್ತಿರೋದು ಮತ್ತು ನಮ್ಮ ತಂದೆ ತಾಯಿ, ನಮ್ಮ ಅತ್ತೆ ಎಲ್ಲ ಹೇಳ್ಕೊಟ್ಟಿರೋದು. ಸಾಲ ಮಾಡಿ ಮದುವೆ ಮಾಡೋದು ಏನು ಪಾಯಿಂಟ್ ಇಲ್ಲ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಫಿಲಾಸಫಿ ಇಟ್ಕೊಂಡು ಏನು ಕಷ್ಟ ಆಗದೆ ಇರೋಂಗೆ ಜೀವನ ಸಾಗಿಸೋಕ್ಕೆ ಒಂದು ಪಾರ್ಟ್ನರ್ ಹುಡ್ಕೊಂಡು ಮದುವೆ ಆಗಬೇಕು. ಅದರಿಂದ ಸಾಲ ಮಾಡಿ ಆಮೇಲೆ ಎಷ್ಟೊಂದು ವರ್ಷ ಅಪ್ಪ ಅಮ್ಮಗಳು ಕಷ್ಟಪಡಬಾರ್ದು ಅಂತ ಆ ಫಿಲಾಸಫಿ. ಆಮೇಲೆ ರೈತರಲ್ಲಿ ಅದನ್ನು ತುಂಬ ಕಷ್ಟಪಟ್ಟು ಮೇಲ್ ಬಂದಿರೋರಿಗೆ ಅವ್ರಿಗೆ ಅರ್ನ್ ಮಾಡಿದ್ದೆಲ್ಲ ಒಂದೇ ಸತಿ ಇದು ಮಾಡಿಬಿಡಬಾರ್ದು, ಎಲ್ಲ ಮುಂದಕ್ಕೆ ಇಟ್ಕೊಳ್ಬೇಕು, ಹಾಗೆಲ್ಲ ಪ್ಲಾನಿಂಗ್ ಮಾಡಬೇಕು ಅಂತ ಹೇಳಿ ಮದುವೆಗಳನ್ನ ಸಿಂಪಲ್ ಆಗಿ ಸರಳವಾಗಿ ಮಾಡೋಕ್ಕೆ. ಈ ಥರ ಸಾಮೂಹಿಕ ಸರಳ ವಿವಾಹಕ್ಕೆ ಫಸ್ಟ್ ಟೈಮು, ಬಟ್ ನಮ್ದು ಸರಳ ವಿವಾಹ. ನಂಗೆ ತುಂಬ ಖುಷಿ ಆಗುತ್ತೆ. ಆ ಥರ ಜೀವನ ಪೂರ್ತಿ ದುಡ್ದಿದ್ದನ್ನ ಎಲ್ಲ ಒಂದೇ ಮದುವೆಯಲ್ಲಿ ಇದು ಮಾಡಿಕೊಂಡು ಆಮೇಲೆ ತಂದೆ ತಾಯಿಗಳು ಕಷ್ಟಪಡೋದು ನೋಡೋದಕ್ಕಾಗೋದಿಲ್ಲ. ಅದಕ್ಕಿಂತ ಇಷ್ಟು ಖುಷಿಯಾಗಿ ಅವ್ರಿಗೆ ಆಗೋಷ್ಟರಲ್ಲಿ ಮದುವೆ ಮಾಡಿಕೊಟ್ಟು, ಮೋಸ್ಟ್ ಇಂಪಾರ್ಟೆಂಟ್ಲಿ ಮದುವೆ ಹೆಣ್ಣು ಗಂಡು ಮುಂದಕ್ಕೆ ಖುಷಿಯಾಗಿ ಚೆನ್ನಾಗಿರ್ಬೇಕು. ಸರಳ ವಿವಾಹ ತುಂಬಾ ಇಷ್ಟ ಇತ್ತು. ಹಾಗಾಗಿ ನಾವು ಸರಳ ವಿವಾಹ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಸಾಮೂಹಿಕ ವಿವಾಹಕ್ಕೆ ಆಹ್ವಾನಿಸಿದಂತಹ ಗಣ್ಯರು ಎಷ್ಟೇ ಆದ್ರೂ ಅದೇ ಖರ್ಚು ಅಲ್ವಾ, ಸಾಮೂಹಿಕ ಆದ್ರೆ ನಮ್ಗೆ ಒಳ್ಳೇದು. ಫ್ಯೂಚರ್ ಅಲ್ಲಿ ಇನ್ನೂ ಚೆನ್ನಾಗಿರ್ಬೋದು ಅಂತ ಆಸೆ ಅಷ್ಟೇನೇನಿದೆ. ನಮ್ದು ಇಲ್ಲೇ ಹುಡುಗಿ ಸ್ವಲ್ಪ ಅನಂಗಾಳಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಲವ್ ಮ್ಯಾರೇಜ್ ನಮ್ದು, ಎಲ್ಲ ಮನೆಯವ್ರನ್ನ ಒಪ್ಪಿಸಿ ಆಗಿರೋದು ನಾವೀಗ. ಸರಳ ವಿವಾಹ ಆಗಿರೋದು ಈಗ. ಶ್ರೀಧರ ಅಂತ.